The history storyteller. ಬಹಳ ಹಿಂದಿನ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಬೆಕ್ಕು ಮತ್ತು ನಾಯಿ ಒಳ್ಳೆಯ ಗೆಳೆಯರಾದರು. ಅವರು ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದರು, ಊಟ, ಮನೆ, ಸಮಯ. ಒಂದು ದಿನ ಹಳ್ಳಿಯಲ್ಲಿ ಒಂದು ಮಂತ್ರಮಯ ಉಂಗುರ ಕಳೆದು ಹೋಯಿತು. ಅದು ಹಳ್ಳಿಗೆ ಭಾಗ್ಯ ತರುತ್ತದೆ ಸೊನ್ನೆಬ ನಂಬಿಕೆ ಇತ್ತು. ಹಳ್ಳಿಯವರು ಘೋಷಿಸಿದರು, ಯಾರು ಈ ಉಂಗುರವನ್ನು ಪತ್ತೆ ಹಚ್ಚುತ್ತಾರೋ ಅವರಿಗೆ ಬಹುಮಾನ ಸಿಗುತ್ತದೆ. ಅದನ್ನು ಕೇಳಿದ ಬೆಕ್ಕು ಮತ್ತು ನಾಯಿ ಒಟ್ಟಾಗಿ ಹೊರಟರು. ಅವರು ಬೆಟ್ಟ, ಕಾಡು, ನದಿ ಎಲ್ಲವೂ ಹುಡುಕಿದರು. ಆ ಕೊನೆಗೆ ಒಂದು ಹಕ್ಕಿಯ ಗೂಡಿನಲ್ಲಿ ಬೆಕ್ಕು ಉಂಗುರವನ್ನು ಕಂಡುಹಿಡಿದಳು. ಅವಳು ಅದನ್ನು ಎತ್ತಿ ನಾಯಿಗೆ ಕೊಟ್ಟು ಹೇಳಿದಳು, ನೀನು ವೇಗವಾಗಿ ಓಡಬಲ್ಲೆ. ನೀನು ಹಳ್ಳಿಗೆ ತಂದುಕೋ, ನಾವು ಬಹುಮಾನ ಹಂಚಿಕೊಳ್ಳೋಣ. ನಾಯಿ ಓಡೋಡೋ ಹಳ್ಳಿಗೆ ಬರ್ತಾ ಇತ್ತು. ಆಗ ಇತರ ನಾಯಿಗಳು ಅವನನ್ನು ಬೆನ್ನಟ್ಟಿದವು. ಅವನು ಭಯದಿಂದ ಉಂಗುರವನ್ನು ಒಂದು ಮರದ ಕೆಳಗೆ ಹೂತುಬಿಟ್ಟು ಓಡಿದ. ಆಮೇಲೆ ಹಳ್ಳಿಯವರು ಕೇಳಿದಾಗ ನಾಯಿ ಉಂಗುರ ಎಲ್ಲಿ ಇಟ್ಟೆ ಎಂದು ಮರೆಯಿಬಿಟ್ಟಿದ್ದ. ಬೆಕ್ಕಿಗೆ ತುಂಬಾ ಕೋಪವಾಯಿತು. ಅವಳು ಕರೆದಳು,